ಮಾಡಿ ಇಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಅಂತ ರಿಪೋರ್ಟ್ ತರಿಸ್ಕೊತೀವಿ. ನಾವು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ನಮಗೆ ಸಮಾಧಾನ ಆಗದೆ ಇದ್ರೆ ಮತ್ತೆ ನಮ್ಮ ಲೋಕಾಯುಕ್ತ ಎಸ್ ಪಿಗೆ ಹೇಳ್ತೀವಿ. ಇಲ್ಲ ನಮ್ಮಲ್ಲಿ TS ಇದ್ದಿದೆ ಅಲ್ಲಿಂದ ಅವರಿಂದ ರಿಪೋರ್ಟ್ ತರಿಸ್ಕೊತೀವಿ. ಅದು ಸಮಾಧಾನ ಎಲ್ಲ ಸರಿಯಾಗಿದೆ ಅಂದ್ರೆ ಮಾತ್ರ ಕ್ಲೋಸ್ ಮಾಡ್ತಿಲ್ಲ. ಅಧಿಕಾರಿ ಮೇಲೆ ನಾವು 12th ರಿಪೋರ್ಟ್ ಕಳಿಸ್ತೀವಿ ಎನ್ಕ್ವೈರಿ ಮಾಡಿ. ಸರ್ ಉಳಿಕೆ ಇಲ್ಲ ಇದಕ್ಕೆಲ್ಲ ನಾನು ಮಾತಾಡ್ತಾ ಇರ್ತೀನಿ. ಇಂಪಾರ್ಟೆಂಟ್ ಎಲ್ಲ ಮಾಡ್ತೀನಿ ನಾನು. ಅಲ್ಲಿ ನಿಮ್ಮ ಪತ್ರಿಕಾ ಮಾಧ್ಯಮದ ಒಂದು ವಿನಂತಿ, ಎಲ್ಲೆಲ್ಲಿ ನಿಮಗೆ For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. ಶೌಚಾಲಯಗಳು ಸರಿ ಇಲ್ಲ, ಡಾಕ್ಟ್ರು ಚಾರ್ಟ್ ಸರಿಯಾಗಿ ಹಾಕಿಲ್ಲ, ಯಾವ್ಯಾವ ಟೈಮ್ಗೆ ಡಾಕ್ಟ್ರ್ ಬರ್ತಾರೆ ಏನೂ ಇಲ್ಲ. ವೈದ್ಯಗಳು ಅಲ್ಲಿ ಯಾವಾಗಲೂ ಕೇಂದ್ರ ಸ್ಥಾನದಲ್ಲಿ ಇರಬೇಕು, ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅವರು. ಅಲ್ಲಿ MRI ಇಲ್ಲ. ಗರ್ಭಪಾತ ಮಾಡುವಾಗ ಆ ನಿಯಮ ಏನೇನು ಪಾಲನೆ ಮಾಡಬೇಕು ಅದು ಮಾಡ್ತಾಯಿಲ್ಲ. ಆಮೇಲೆ ವಾಟ್ರ್ ಪ್ಯಾಂಟ್ ಇದು ನೀರು ಕುಡಿಯೋದು ಡ್ರಿಂಕಿಂಗ್ ವಾಟ್ರು ಅದು 6 ಅಡಿ ಮೇಲೆ 2 ಮೀಟ್ರ್. ಸಣ್ಣ ಮಕ್ಕಳಿಗೆ ಅಂದೋದಿಲ್ಲ, ಸಣ್ಣ ಆಗಿದ್ದವ್ರಿಗೆ ಅಂದೋದೇ ಇಲ್ಲ ಅದು. ಅಂದರೆ ಅವರು ಸುಮ್ಮನೆ ನಾಮಕಾವಸ್ಥೆಗೆ ಡ್ರಿಂಕಿಂಗ್ ವಾಟರ್ ಅಂತ 2 ಕಡೆ ಹಾಕಿದ್ದಾರೆ. ಅದು ಯಾರಿಗೂ ಅನುಕೂಲ ಆಗಲ್ಲ, ಅದು ಕಾರ್ಡ್ ಹಾಕಬೇಕು ಅಂತೇಳಿ ನಾನು ಹೇಳಿದೆ. ಅಲ್ಲಿ ಗಲೀಜು ಅಷ್ಟು ಕ್ಲೀನಾಗಿ ಇಟ್ಟಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಸೋಮವಾರ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ನಮ್ಮ ಆಸ್ಪತ್ರೆದು. ಅದಾದಮೇಲೆ ಈ ತಾಲೂಕಾ ಕಚೇರಿ ನಿಮ್ಮ ಇದರಲ್ಲಿ ಬೊಗುರುಕ್ಕೂ 40 ಅರ್ಜಿಗಳು ಹೊರತುಪಡಿಸಿದರೆ ಯಾವುದೇ ಅರ್ಜಿಗಳು ಬಾಕಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಕಚೇರಿಯ SD ತೇಜಸ್ವಿನಿ ಎಂಬರ ಬಳಿ 45ಕ್ಕೂ ಹೆಚ್ಚು ಅರ್ಜಿಗಳು ನಮ್ಗೆ ಸಿಕ್ತು. ಅಲ್ಲಿ ಬಾಕಿ ಇರೋದು ಬಂತು. ಅಲ್ಲಿ ಸುಮಾರು ಆದೇಶಗಳಾಗಿದೆ, ಸೈನ್ ಆಗಿಲ್ಲ. ಸುಮಾರು ಜಡ್ಜ್ಮೆಂಟ್ ರಿಸರ್ವ್ ಮಾಡ್ಕೊಂಡಿದ್ದಾರೆ. 2 ವರ್ಷ ಆಗಿದೆ. ಒಂದು 2023, 2024, 2025. ಅವರು 2.5 ವರ್ಷ ಆದರೂ ಆದೇಶ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿ ಅವರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ಆ ಸಂತೋಷನ್ನವರು ಇವತ್ತು ನಾವು ಬಂದ ತಕ್ಷಣ ವಿನೋದನ್ನವರು CL ಹಾಕಿದ್ದಾರೆ ಉದ್ದೇಶಪೂರ್ವಕವಾಗಿ. ಸಂತೋಷನ್ನವರು ನಾವು ಕೆಳಗಡೆ ಚೆಕ್ ಮಾಡ್ತಾಯಿದ್ರು, ಅಲ್ಲಿ ಬೇಗ ಮೇಲೆ ಬೀಗ ಹಾಕೊಂಡು ನೀವೆಲ್ಲ ನೋಡಿದ್ರಿ, ಬೀಗ ಹಾಕ್ಕೊಂಡಾಗಿದ್ದಾರೆ. ಅದು ನಮಗೆ ಸಮಾಧಾನ ತಂದಿಲ್ಲ. ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ADLR ಆಫೀಸು ಇಲ್ಲಿ ಪರಶುವಮೂರ್ತಿ ಅವರು UPI ಟ್ರಾನ್ಸಾಕ್ಷನ್ ಅವರ ಸಂಬಳಕ್ಕಿಂತ ಹೆಚ್ಚಾಗಿ ಇರೋದರಿಂದ ಅವರಲ್ಲಿ ಸುಮಾರು ಬಾಕಿ ಇರೋ ಅರ್ಜಿಗಳು 2 ತಿಂಗಳ ಒಳಗಾಗಿ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಅದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮುರಳಿ ಅನ್ನೋರಿತ್ತು, ಅವರು UPI ಟ್ರಾನ್ಸಾಕ್ಷನ್ಗಿಂತ ವೇತನ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಅಲ್ಲೂ ನಾನು ಆ ಸುಮಲತಾ ರಜೆ ಮೇಲಿದ್ದು ಮುರಳೀಧರ್ SDA ಅಲ್ಲಿ ವಿಜಯಕುಮಾರ್ ಅನ್ನೋರು ಸುಮಾರು 14-15 ವರ್ಷದಿಂದ ಅಲ್ಲೇ ಕೆಲಸ 22 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಟ್ರಾನ್ಸಾಕ್ಷನ್ ನೋಡಿದ್ರೆ ನನಗೆ ಭಯ ಆಯಿತು. ವೇತನಕ್ಕೆ ಜಾಸ್ತಿ ಇದೆ. ಅವ್ರು ನೀವು ನೋಡಿದ್ರಿ ಕೈಲಿ ಹಿಂಗೆ ಇಟ್ಕೊಂಡು ಆರಾಮಾಗಿ ನಮ್ಮ ಅಣ್ಣನ ಥರ ಜೀನ್ಸ್ ಪ್ಯಾಂಟ್ ಹಾಕೊಂಡು ಸ್ಟೈಲಾಗಿ ಆಫೀಸ್ ಬಂದಿದ್ದರು. ಅದು ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಮೇಲೆ TMC ಇವಾಗ ನಾವು ಹೋಗಿದ್ವಲ್ಲ ಕಚೇರಿ, ಒಟ್ಟು 71 ಅರ್ಜಿಗಳು ಮಾತ್ರ ಅಂತ ಹೇಳ್ತಾರೆ ಅವರು. ಅದು 1 ತಿಂಗಳಾಗ ಕ್ಲಿಯರ್ ಮಾಡ್ತೀವಿ ಅಂತ ಅಂಟೇಕ್ ಕೊಟ್ಟಿದ್ದಾರೆ. ಅದು ನಾನು ಸಮಾಧಾನ ಆಗಿಲ್ಲ. ಅವ್ರು ಹೇಳಿದ್ದು ಇದೆಲ್ಲ ಅಲ್ಲಿ ಟೋಲ್ ಮುನ್ಸಿಪಲ್ ಕೌನ್ಸಿಲ್ ಎಷ್ಟು ಒತ್ತುವರಿ ಆಗಿದೆ, ಏನಾಗಿದೆ, ಎಲ್ಲೆಲ್ಲಿ ಎಂಕ್ರೋಚ್ಮೆಂಟ್ ಆಗಿದೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು. ಅದರಲ್ಲಿ ರಿಪೋರ್ಟ್ ತರ್ಕೊಂಡು ಅದು ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ತಾಲೂಕ್ ಪಂಚಾಯತಿ ಅವರು ನಮ್ಮ 23-24 ಸಾಲಿನಲ್ಲಿ ಇಲ್ಲಿಯವರೆಗೆ ನರೇಗಾ ಹಣಕಾಸು ಯೋಜನೆಯಲ್ಲಿ ಎಷ್ಟೆಷ್ಟು ಯೋಜನೆ ಮಾಡಿದ್ವಿ ಏನು ಅಂತ ಅದು ಅನುದಾನ ಬಿಡುಗಡೆ ಅಂತ ಹೇಳ್ತಾರೆ. ಅವರು ಅನುದಾನ 1 ಕೋಟಿ ಅನುದಾನ ಕಾಮಗಾರಿ ಮಾಡುತ್ತೆ ಅಂತೇಳಿ ತಿಳಿಸಿದ್ದಾರೆ. ಡೀಟೇಲ್ ಕೊಟ್ಟಿಲ್ಲ. ಆಮೇಲೆ ಈ ಎಲ್ಲ ಪಂಚಾಯತಿ 281 ಪಂಚಾಯತಿಗಳಂತೇಳಿ 287-81 ಪಂಚಾಯತಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ಗಲೀಜು ನೀರನ್ನು ರೋಡ್ಗೆ ಆಮೇಲೆ ಕೆರೆಗಳು ಬಿಡೋಂಗಿಲ್ಲ, ಎಲ್ಲ ಇಂಗು ಗುಂಡುಗಳು ಮಾಡಬೇಕು ಅಂತ ಹೇಳಿದ್ದೀನಿ. ಸರ್ಕ್ಯುಲರ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಏನು ಇಶ್ಯೂ ಮಾಡೋದು ಗೊತ್ತಿಲ್ಲ. ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಡಿಟ್ ಅಬ್ಜೆಕ್ಷನ್ನು ಅದು ಹಾಕಿದ ಮೇಲೆ ಅದ್ರಲ್ಲಿ ರಿಕವರಿ ಅಂತ ಇರುತ್ತೆ. ಅದನ್ನು ಅವ್ರೇನು ಮಾಡಲಿಲ್ಲ, ರಿಕವರಿ ಮಾಡಲಿಲ್ಲ ಇನ್ ಟೈಮ್ಗೆ. 2 ತಿಂಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಅದನ್ನು. ಆಮೇಲೆ ನೀವು ಇವಾಗೆಲ್ಲ 2ನೇ ಫ್ಲೋರ್ಗೆ ಹಚ್ಚಿದ್ರೆ CDO ಆಫೀಸಲ್ಲಿ ಸುಮಾರು 10 ಕೋಟಿ ಪರ್ ಇಯರ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಅದು ಸಹಿಯಾಗಿ ಏನು ಮಾಹಿತಿ ಕೊಟ್ಟಿಲ್ಲ ನನಗೆ. ಅದನ್ನು ರಿಪೋರ್ಟ್ ಕೇಳಿದ್ದೀನಿ ನಾನು. ರಿಪೋರ್ಟ್ ಬಂದಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಆಮೇಲೆ ಸಹಾಯಕ ಕೃಷಿ ಅಧಿಕಾರಿ ಅವರು ನಮ್ಮ ಅಲ್ಲಿ
ಬ್ಲ್ಯಾಂಕ್ ಪೇಪರ್ ನೋಡಿದ್ರಿ ನೀವು, ಇನ್ನು ಹಾಕೋಕ್ಕೆ ಮೊದಲೇ ಫಿಸಿಕಲ್ ಎಜುಕೇಷನ್ ಮಾಡೋಕ್ಕೆ ಮೊದಲೇ ಸೈನ್ ಹಾಕ್ಬಿಟ್ಟಿದ್ದಾರೆ. ಅದನ್ನು ನಾನು ಸಮಾಧಾನ ಆಗಿಲ್ಲ, ರಿಪೋರ್ಟ್ ತರಿಸ್ಕೊತೀನಿ, ಕೇಸ್ ಇಷ್ಟು ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಬಂದ್ವಿ, ಇಲ್ಲಿ 2 ಪ್ರಕರಣ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೇನು ಸಿಕ್ಕಲಿಲ್ಲ ಅದು. 2 ಪ್ರಕರಣ ಮತ್ತು ಇಲ್ಲಿ ವೆಹಿಕಲ್ಸ್ ಎಲ್ಲ ಒಳಗಡೆ ಎಲ್ಲ ಡಂಪ್ ಹಾಕ್ಬಿಟ್ಟಿದೆ. ಅದನ್ನೆಲ್ಲ ಸ್ವಲ್ಪ ನಮ್ಮ ಲೀಗಲ್ ಸರ್ವಿಸ್ ನಂಬರ್ಶಕತೆಗೆ ಹೇಳಿದ್ದೀನಿ. ಅದೊಂದು ರಿಪೋರ್ಟ್ ಮಾಡಿ ಅದು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ, ಅದೆಲ್ಲ ಅಟ್ಲೀಸ್ಟ್ ಗೌರ್ಮೆಂಟ್ ದುಡ್ಡು ಬರುತ್ತೆ. ಇಲ್ಲಿ ಬಿಸಾಕಿದ ಅಲ್ಲಿ ಹೋಗುತ್ತೆ ಅದು. ಈ ಥರ ಒಂದು 10 ಟೋಟಲ್ ಬೆಳಗಿಂದ ಒಂದು 10 ಪ್ರಕರಣ ನಾವು ಇವತ್ತು ಎಲ್ಲ ಆಫೀಸ್ ಸುತ್ತಿದ್ದೀವಿ. ಅದರಲ್ಲಿ 3, 4, 5, 6, 7 ಔಟ್ ಆಫ್ 10 7 ಸುಮೋಟೋ ಕೇಸ್ ಲಿಸ್ಟ್ ಮಾಡ್ತಾ ಇದ್ದೀನಿ. ಸುಮೋಟೋ ಕೇಸ್ ಅಂದರೆ ಅಧಿಕಾರಿಗಳು ಇದನ್ನು ಕೇಸ್ ಲಿಸ್ಟ್ ಆದಮೇಲೆ ತಗೋತೀನಿ, ನಾನು ಕೇಸ್ ಲಿಸ್ಟ್ ಮಾಡ್ತೀನಿ, ಎನ್ಕ್ವೈರಿ ಮಾಡಬೇಕು. ಕಾಂಟ್ಯಾಕ್ಟ್ ನಂಬರ್ ಸರ್ ನಮ್ಮ ಎಲ್ಲ ಕಡೆ ನಮ್ಮ ಲೋಕಾಯುಕ್ತ ಆಫೀಸ್ ಕೊಡಿ, ಕೋಲಾರ ಇದೆ, ನಮ್ಮ ನಂಬರ್ ಕೊಡಿ ಸರ್. ಹೆಡ್ ಆಫೀಸ್ ನಮ್ದು ಇದಿದೆ 24/7. ಕೋಲಾರದಿದೆ ಸರ್. ಇಲ್ಲ 08022507013 20.7 ಇರುತ್ತೆ ಫೋನು. ವಾಟ್ಸಪ್ ನಂಬರ್ ಕೊಡಿ, ವಾಟ್ಸಪ್ದು ಕೊಡಿ. ಆಮೇಲೆ ನಮ್ದು 24/7 ಅದು ಕೊಡಿ, 2 ನಂಬರ್ ಕೊಟ್ಟು 2225013 ಲ್ಯಾಂಡ್ಲೈನ್ ವಾಟ್ಸಪ್ ಜೊತೆಗೆ ಫೋನ್ ಮಾಡ್ತೀವಿ. ವಾಟ್ಸಪ್ ಮಾಡಿ ಇಲ್ಲಿ ಏನೇನು ಲೂಪ್ ಹೌಸ್ ಇದೆ ಅಂತ ರಿಪೋರ್ಟ್ ತರಿಸ್ಕೊತೀವಿ. ನಾವು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ನಮಗೆ ಸಮಾಧಾನ ಆಗದೆ ಇದ್ರೆ ಮತ್ತೆ ನಮ್ಮ ಲೋಕಾಯುಕ್ತ ಎಸ್ಪಿಗೆ ಹೇಳ್ತೀವಿ. ಇಲ್ಲ ನಮ್ಮಲ್ಲಿ TS ಇದ್ದಿದೆ, ಅಲ್ಲಿಂದ ಅವರಿಂದ ರಿಪೋರ್ಟ್ ತರಿಸ್ಕೊತೀವಿ. ಅದು ಸಮಾಧಾನ ಎಲ್ಲ ಸರಿಯಾಗಿದೆ ಅಂದ್ರೆ ಮಾತ್ರ ಕ್ಲೋಸ್ ಮಾಡ್ತಿಲ್ಲ. ಅಧಿಕಾರಿ ಮೇಲೆ ನಾವು 12th ರಿಪೋರ್ಟ್ ಕಳಿಸ್ತೀವಿ ಎನ್ಕ್ವೈರಿ ಮಾಡಿ. ಸರ್ ಉಳಿಕೆ ಇಲ್ಲ ಇದಕ್ಕೆಲ್ಲ ನಾನು ಮಾತಾಡ್ತಾ ಇರ್ತೀನಿ, ಇಂಪಾರ್ಟೆಂಟ್ ಎಲ್ಲ ಮಾಡ್ತೀನಿ ನಾನು. ಅಲ್ಲಿ ನಿಮ್ಮ ಪತ್ರಿಕಾ ಮಾಧ್ಯಮದ ಒಂದು ವಿನಂತಿ, ಎಲ್ಲೆಲ್ಲಿ ನಿಮಗೆ ನಿಮ್ಮ ಕೋಲಾರಲ್ಲಿ ಇದ್ಕೊಂಡು ಬೆಳಗ್ಗೆ ಒಕ್ಕಲೇರಿಯಲ್ಲಿ ಒಂದು 5 ಏನು ಫಾರೆಸ್ಟ್ ಅದು ಫಾರೆಸ್ಟ್ ಯಾವುದದು ಮಾರ್ಕೆಂಡೆ ಬೆಟ್ಟ, ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಹೋಗಿ KG ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳೆಲ್ಲ ಬಂದು ಅಲ್ಲೆಲ್ಲ ರೈತರು ನಮ್ಮ ಪೊಲೀಸ್ ಅಧಿಕಾರಿಗಳು DC ಎಲ್ಲ ಸೇರಿಕೊಂಡು ಒಂದು 5,000 ಗಿಡ ಕಾರ್ಯಕ್ರಮ ಮಾಡಿದ್ದೀವಿ. ಗಿಡಗಳು ಹಾಕಿದ್ದೀವಿ, ದೊಡ್ಡ ಗಿಡಗಳು ಹಾಕಿ ಬಂದಿದ್ದೀವಿ. ಅದೇ ನೆನ್ನೆ ತಾನು ನಮ್ಮ ಬೆಂಗಳೂರಲ್ಲಿ ಕ್ರಿಕೆಟ್ ಹುಚ್ಚಿಗೆ ಗೊತ್ತಾಗ್ಬಿಟ್ಟಲ್ಲ 11 ಜನ, ಅವ್ರಿಗೆ ಒಂದು 1 ನಿಮಿಷ ಮೌನಾಚರಣೆ ಮಾಡಿಸಿ ಆ ಮಕ್ಕಳ ಜ್ಞಾಪಕಾರ್ಥವಾಗಿದ್ದ ಎಲ್ಲ ಗಿಡಗಳು ಹಾಕಿಸಿ ವನಮಹೋತ್ಸವ ಬೇರೆ ಇವತ್ತು ವಿಶ್ವ ಪರಿಸರ ದಿನ ಮಾಡಲೇಬೇಕು ಅಂತೇಳಿ ಅವ್ರಿಗೆ ನಾವು ಮೌನ ಆಚರಿಸಿ ಅನ್ನೋ ಒಂದು 5,000 ಗಿಡಗಳು ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟು ಬಂದಿದ್ದೀವಿ ಅಲ್ಲಿ. ಅದಾದಮೇಲೆ ನಿಮ್ಮ ತಾಲೂಕು 100% pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Pay. New Maruti exclusive Nexa car showroom at Bangarpet. Experience innovation, luxury and excellence like never before. For sale and service, Maruti Nexa cars. Location Nexa Studio, Bangarpet. Contact phone number 9036053347 or 8884471174.